ಕೇಂದ್ರ ಸರ್ಕಾರ ಪಾಕಿಸ್ತಾನದ ವಿರುದ್ಧವಾಗಿ ತಗೊಂಡಂಥ ನಿರ್ಣಯಗಳೇನಿದೆ ಮೊನ್ನೆ ಇತ್ತೀಚೆಗೆ ಇಡೀ ಜಗತ್ತು ಮೆಚ್ಚಲೇಬೇಕಾದಂಥ ನಿರ್ಣಯಗಳಾಗಿದೆ. ಇಡೀ ಜಗತ್ತು ನಮ್ಮ ಜೊತೆಗೆ ಈ ಪಾಕಿಸ್ತಾನವನ್ನು ಮಟ್ಟ ಹಾಕಲಿಕ್ಕೆ, ಭಯೋತ್ಪಾದಕತೆಯನ್ನು ಮಟ್ಟ ಹಾಕಲಿಕ್ಕೆ ನಮ್ಮ ಜೊತೆಗೆ ಬರಲೇಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಅಕ್ಕಪಕ್ಕದ ನೆರೆಹೊರೆ ರಾಷ್ಟ್ರಗಳ ಸಹಕಾರ ತಗೊಳ್ಳದೆ ಮಾಡಲಿಕ್ಕೆ ಆಗೋದಿಲ್ಲ ಅನೇಕ ಸಂಗತಿಗಳು. ಎಲ್ಲ ವೀಸಾಗಳನ್ನು ರದ್ದು ಮಾಡಿದೆ. ಪಾಕಿಸ್ತಾನದ ಎಲ್ಲ ವೀಸಾಗಳು ರದ್ದು ಮಾಡಿದೆ. ರಾಯಭಾರಿಗಳ ಕಚೇರಿಗಳ ಅಧಿಕಾರಿಗಳನ್ನು ವಾಪಸ್ ಕಳಿಸಾಗಿದೆ. ಪಾಕಿಸ್ತಾನದ ನಿವಾಸಿಗಳು ಇಲ್ಲಿ ಯಾರು ಬಂದಿದ್ದರು 24 ಗಂಟೆಗಳಲ್ಲಿ ಜಾಗ ಖಾಲಿ ಮಾಡಬೇಕು ಅಂತ ಹೇಳಿರುವಂಥ ಆ ಮಾತು ಏನಿದೆ, ಇಡೀ ಜಗತ್ತು ಇವತ್ತು ಮೆಚ್ಚಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ವಾಯುಮಾರ್ಗ ಬಂದ್, ಪಾಕಿಸ್ತಾನದ ಮಾಧ್ಯಮಗಳೆಲ್ಲ ನಿಷೇಧ, ಪಾಕಿಸ್ತಾನದ ಟ್ವಿಟರ್ ಖಾತೆಗಳೇನಿತ್ತು ಅದೆಲ್ಲದೂ ಕೂಡ ಬಂದ್ ಮಾಡಿದ್ದಾರೆ. ಏನಾಗಬೇಕು ಅಂತ ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತಿನ ದಿನ ಈ ದೇಶದ ಜನತೆಗೆ, ಈ ಜಗತ್ತಿನ ಜನತೆಗೆ. ಈ ರೀತಿಯ ನಿಲುವುಗಳನ್ನು ಪ್ರಕಟ ಮಾಡಿರುವಂಥ ಈ ಸಂದರ್ಭದಲ್ಲಿ ಈ ದೇಶದ ಜನ ಭಯಪಡೋ ಅವಶ್ಯಕತೆ ಇಲ್ಲ. ಪಾಕಿಸ್ತಾನವನ್ನು ಸರ್ವನಾಶ ಮಾಡುವಂಥದ್ದು ಖಚಿತ ಅನ್ನೋಂಥದ್ದನ್ನು ತಾವೆಲ್ಲರೂ ಕೂಡ ಜಗಜ್ಜಾಹೀರು ಮಾಡುವಂಥ ಸ್ಥಿತಿ ಇವತ್ತು ಬಂದಿದೆ ಅಂತ ಹೇಳಿ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಿಂದೂಗಳನ್ನು ಟಾರ್ಗೆಟ್ ಇವತ್ತು ಮಾತ್ರನಾ? ಈ ಹಿಂದೆಲ್ಲ ನರ್ಮೇದಾಗಳ ಆಯ್ತಲ್ಲ, ಅವರೆಲ್ಲ ಹಿಂದೂಗಳಲ್ವಾ? ಅವತ್ತು ಹಿಂದೂಗಳೇ ಟಾರ್ಗೆಟ್, ಇವತ್ತು ಹಿಂದೂಗಳೇ ಟಾರ್ಗೆಟ್. ನೆಹರೂರವರ ಕಾಲದಲ್ಲೂ ಟಾರ್ಗೆಟ್ ಆಗಿದ್ದು ಹಿಂದೂಗಳೇ ತಾನೇ. ಪಂಡಿತರು ಯಾರು? ನರಮೇಧಗಳನ್ನು ಹೇಗೆ ಮಾಡಿದ್ರು ಅಂಥೇಳಿ ಇಡೀ ಜಗತ್ತಿಗೆ ಗೊತ್ತು ಮಾಡಿದೀವಲ್ಲ ನಾವು. ಇವತ್ತು ಮಾತ್ರ ಹಿಂದೂಗಳು ಟಾರ್ಗೆಟ್. ಯಾಕೆ ಈ ನೆರೇಟಿವ್ ಫಿಕ್ಸ್ ಮಾಡ್ತಾ ಇದ್ದೀರಿ ನೀವು? ಈ ರೀತಿಯ ವಿಚಿತ್ರ ಕಾರ್ಯಕ್ಕೆ ಶಕ್ತಿಗಳಿಗೆ ಶಕ್ತಿ ಕೊಡುವಂಥ, ಈ ನೆರೇಟಿವ್ ಫಿಕ್ಸ್ ಮಾಡುವಂಥ ಇದು ದೇಶದ್ರೋಹದ ಕೆಲಸ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ ಅಂತೇಳಿ ನಾನು ನೇರವಾಗಿ ಆಪಾದನೆ ನಾನು ಮಾಡ್ತಾ ಇದ್ದೇನೆ. ಮಾಡಬೇಡಿ ಈ ಕುತಂತ್ರದ ಕೆಲಸವನ್ನ. ಪಾಕಿಸ್ತಾನದಲ್ಲಿ ಶಿಯಾಗಳ ಸ್ಥಿತಿ ಏನಿದೆ? ಸುನ್ನಿಗಳಲ್ಲಿ ಮೆರೆದಾಡ್ತಾ ಇದ್ದಾರಲ್ಲ, ಶಿಯಾಗಳ ಸ್ಥಿತಿ ಏನಿದೆ? ಅಲ್ಲಿ ಹಿಂದೂಗಳ ಸ್ಥಿತಿ ಹೇಗಿದೆ? ಹಾಗಾದರೆ ಇದ್ರ ಬಗ್ಗೆ ಮಾತಾಡೋಕ್ಕೆ ನಿಮಗೇನು ಯೋಗ್ಯತೆನೇ ಇಲ್ವ ಹಾಗಾದರೆ ಕಾಂಗ್ರೆಸ್ಸಿಗೆ? ಪಾಕಿಸ್ತಾನದಲ್ಲಿರುವಂಥ ಇಡೀ ಹಿಂದೂಗಳನ್ನು ಸರ್ವನಾಶ ಮಾಡಿ ಕೂತಿದ್ದಾರಲ್ಲ ನಿಮ್ಮ ಲಿಯಾಕತ್ ಒಪ್ಪಂದದ ಪರಿಣಾಮ. ಈಗ ಭದ್ರತಾ ವೈಫಲ್ಯದ ಬಗ್ಗೆ ಮಾತಾಡ್ತೀರಾ ನೀವು? ಮಾತಾಡುವಂಥ ಸಮಯನ ಭದ್ರತಾ ವೈಫಲ್ಯಕ್ಕೆ ಸಂಬಂಧಪಟ್ಟಂತೆ ಸಂಗತಿಯನ್ನು ಉಲ್ಲೇಖ ಮಾಡುವಂಥ ಸಂದರ್ಭನ ಇದು? ಕರ್ನಾಟಕದ 3 ಜನರನ್ನು ಕಳ್ಕೊಂಡಿದ್ದೇವೆ ನಾವು. ಯಾವುದೇ ವ್ಯವಸ್ಥೆಗಳನ್ನು ಗಾಳಿಗೆ ತೂರಿ ಪಾಕಿಸ್ತಾನವನ್ನು ಮಟ್ಟ ಹಾಕೋದಿಲ್ಲ. ಸಂವಿಧಾನಬದ್ಧವಾಗಿರುವಂಥ ಎಲ್ಲ ವ್ಯವಸ್ಥೆಗಳಿಗೆ ಶಕ್ತಿಯನ್ನು ಕೊಟ್ಟು ಪಾಕಿಸ್ತಾನಕ್ಕೆ ಗಂಟು ಮುಟ್ಟೆ ಕಟ್ಟಿಸುವಂಥ ಕೆಲಸವನ್ನು ನಾವು ಮಾಡೋರಿದ್ದೇವೆ. ಅಖಂಡ ಭಾರತ ಆಗೋದ್ರ ಬಗ್ಗೆ ಆಶ್ಚರ್ಯ ಪಡುವಂಥ ಅವಶ್ಯಕತೆನೇ ಇಲ್ಲ ಅಂತ ಅನ್ಸ್ಲಿಕ್ಕೆ ಶುರು ಆಗಿಬಿಟ್ಟಿದೆ ಇವತ್ತು. ಇದು ಹಿಂದೂ ರಾಷ್ಟ್ರ ಅಂತ ಹೇಳಿದಂಥ ಸಾವರ್ಕರ್ ಬಗ್ಗೆ ಕೆಟ್ಟ ರೀತಿ ಮಾತಾಡುವಂಥ ಈ ಕಾಂಗ್ರೆಸ್ಸಿನ ನೀಚ ಬುದ್ಧಿಗೆ ಏನು ಹೇಳಬೇಕು ನಾವು? ನೆನಪಾಗ್ಬಿಡುತ್ತೆ ಎಲ್ಲ ಸಂಗತಿಗಳು ಇವತ್ತು ನಮ್ಮ ಕಣ್ಣು ಮುಂದೆ. ಅನೇಕ ಭಯೋತ್ಪಾದಕ ಸಂಘಟನೆಗಳನ್ನು ನಿಷೇಧ ಮಾಡಿದೆ. ಹೆಸರು ಬದಲಾವಣೆ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಹೆಸರು ಬದಲಾವಣೆ ಮಾಡಿಕೊಂಡು ಈ ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾರೆ. ಆ ಎಲ್ಲ ಸಂಗತಿಗಳನ್ನು ನೀವು ಗಂಟು ಮುಟ್ಟೆ ಕಟ್ಟಿ ಪಕ್ಕಕ್ಕೆ ಇಟ್ಬಿಡ್ತೀರಲ್ಲ ಕಾಂಗ್ರೆಸ್ಸಿನ ನೇತೃತ್ವ. ಯಾಕೆ ಇನ್ನೂ ಶಕ್ತಿ ಕೊಡ್ತೀರ ಅವರಿಗೆ?
ಇದನ್ನೇ ನಾವು ಕೇಳಿದ್ರೆ ನೀವು ಕೋಮುವಾದಿಗಳು ಅಂತೀರ ನಮಗೆ. ಬಹಳ ನೋವಿನಿಂದ ಮಾತಾಡ್ತಾ ಇದ್ದೇನೆ ನಾನು, ಬಹಳ ನೋವಿನಿಂದ ಮಾತಾಡ್ತಾ ಇದ್ದೇನೆ. ಹಿಂದೂ ರಾಷ್ಟ್ರದಲ್ಲಿ ಹಿಂದುತ್ವದ ಬಗ್ಗೆ ಮಾತಾಡದೆ ಇನ್ನೆಲ್ಲಿ ಪಾಕಿಸ್ತಾನದಲ್ಲಿ ಮಾತಾಡ್ಲಿಕ್ಕೆ ಬರುತ್ತಾ? ನಾವು ಸೌದಿ ಅರೇಬಿಯಾದಕ್ಕೆ ಹೋಗಿ ನಾವು ಮಾತಾಡ್ಲಿಕ್ಕೆ ಬರುತ್ತಾ? ಶಿವಮೊಗ್ಗದ ಟಿಪ್ಪು ನಗರದಲ್ಲಿ ಹೋಗಿ ಮಾತಾಡ್ಲಿಕ್ಕೆ ಬರುತ್ತಾ? ನಾನು ಹಿಂದೂ ರಾಷ್ಟ್ರದಲ್ಲೇ ಹಿಂದುತ್ವದ ಬಗ್ಗೆ ಮಾತಾಡಬೇಕಾಗಿರೋಂಥ ಸಂಗತಿ. ಹಿಂದುತ್ವ ಅಂದರೆ ಏನು? ಇಡೀ ಜಗತ್ತಿಗೆ ಶಕ್ತಿ ಕೊಡ್ತಿರೋಂಥ ಹಿಂದುತ್ವ ಇದು, ನಡವಳಿಕೆ ಇದು, ಇದೊಂದು ಜೀವನ ಪದ್ಧತಿ ಅಂತ ಹೇಳಿದೆ. ವಸುದೈವ ಕುಟುಂಬಕಂ ಅಂತ ಹೇಳಿರುವಂಥ ಹಿಂದುತ್ವದ ಪದ್ಧತಿ ಈ ಜಗತ್ತಿಗೆ ಬೇಡವಾಗಾದ್ರೆ, ಸರ್ವೇ ಜನ ಸುಖಿನೋ ಭವಂತು ಹೇಳುವಂಥ ಒಂದು ವ್ಯವಸ್ಥೆ ಈ ಜಗತ್ತಿಗೆ ಬೇಡವಾ? ಇದು ಹಿಂದುತ್ವ ಹೇಳಿರುವಂಥದ್ದು. ಭಯೋತ್ಪಾದಕರ ಬಗ್ಗೆ ಹಗುರವಾಗಿ ಮಾತಾಡುವಂಥ, ಅವರಿಗೆ ಶಕ್ತಿ ಕೊಡುವಂಥ ರೀತಿ ಹೇಳಿಕೆಗಳನ್ನು ಕೊಡುವಂಥದ್ದನ್ನು ಗಂಡಸ್ತನ ಇರುವಂಥ ಕಾಂಗ್ರೆಸ್ ಆದರೆ ಅದನ್ನು ಬಿಡಬೇಕು. ಕರ್ನಾಟಕ ರಾಜ್ಯದೊಳಗಡೆ ಏನೆಲ್ಲ ಸಂಗತಿಗಳು ನಡೆದಿದೆ, ಭಯೋತ್ಪಾದಕತೆ ಕೃತ್ಯ ತಾಂಡವ ಆಡಲಿಲ್ವಾ? ನಿಮ್ಮ ಕಾಲುಬುಡದೊಳಗಡೆ ಬೆಂಗಳೂರಿನೊಳಗೆ ಕೆಫೆನಲ್ಲಿ ನಡೆದಂಥ ಘಟನೆ ಏನು? ಇದನ್ನು ಮರಿತೀರಾ ನೀವು? ಶಿವಮೊಗ್ಗದ ತುಂಗಾ ನದಿ ಒಳಗಡೆ ಬಾಂಬ್ ಬ್ಲಾಸ್ಟ್ ಮಾಡುವಂಥ ಒಂದು ತಯಾರಿಕಾ ಘಟಕವನ್ನು ಅಲ್ಲಿ ಟೆಸ್ಟ್ ಮಾಡಿದ್ದನ್ನು ಮರಿತೀರಾ ನೀವು? ನಕ್ಸಲೈಟ್ಸ್ಗಳು ಭಯೋತ್ಪಾದಕರು ಶಿವಮೊಗ್ಗದನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಇದು ಎಲ್ಲ ಕ್ಷುಲ್ಲಕವಾಗಿ ನಾನು ಹೇಳ್ತಾ ಇದ್ದೇನೆ ಅಂತ ಅನಿಸ್ಲಿಕ್ಕೆ ಶುರು ಆಗಿಬಿಡುತ್ತೆ. ನಿಮಗೆ ಬುದ್ಧಿ ಇಲ್ಲ ಇವನಿಗೆ ಅಂತ ಹೇಳಲಿಕ್ಕೆ ಶುರು ಆಗುತ್ತೆ. ನಡೆದಿಲ್ವ ಘಟನೆಗಳು? ಗಂಭೀರವಾಗಿ ತಗೊಳ್ಬೇಕು ಇದನ್ನು. ಈ ಸಂಗತಿಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ವಿಶೇಷವಾದಂಥ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಈ ಕಾರ್ಯವನ್ನು ಮಟ್ಟ ಹಾಕುವಂಥ ಕಾರ್ಯವನ್ನು, ಭಯೋತ್ಪಾದಕತೆಯನ್ನು ಮಟ್ಟ ಹಾಕುವಂಥ ಕಾರ್ಯವನ್ನು ಮಾಡಬೇಕಾಗತ್ತೆ. ಆ ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮಾಡಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ದೇನೆ ನಾನು. ಅವ್ರಿಗೆ ಸಪೋರ್ಟ್ ಮಾಡೋದಲ್ಲ, ನೀವು ಮಟ್ಟ ಹಾಕಬೇಕು ಅಂತ ಅಲ್ಲಿ ಹೇಳಿ, ಇಲ್ಲಿ ಮಾಡಬಾರ್ದನ್ನು ಮಾಡಲಿಕ್ಕೆ ಬಿಡೋದಿಲ್ಲ. ಇಲ್ಲಿ ಭರತ್ ಭೂಷಣನ ಎದುರುಗಡೆ ನಿಂತ್ಕೊಂಡು ಹೇಳಿದ್ರಿ ನೀವು, ಭಯೋತ್ಪಾದಕ ದೇಶದಲ್ಲಿ ಮಟ್ಟ ಹಾಕಬೇಕು, ಸಂಪೂರ್ಣವಾದಂಥ ಬೆಂಬಲ ಇದೆ ನಮ್ಮದು ಅಂತೇಳಿ. ಕರ್ನಾಟಕದ ಪರಿಸ್ಥಿತಿ ಏನು ನಿಮ್ಮದು? ಕರ್ನಾಟಕದಲ್ಲಿ ನಿಂತ್ಕೊಂಡು ಹೇಳ್ತೀರಾ ನೀವು? ಕರ್ನಾಟಕದಲ್ಲಿರುವಂಥ ಭಯೋತ್ಪಾದನೆ ನಿರ್ಮೂಲನೆ ಮಾಡುವಂಥ ಕೆಲಸಕ್ಕೆ ನಾನು ಶಕ್ತಿ ಕೊಡ್ತೇನೆ ಅಂತ ಒಂದು ಮಾತನ್ನು ಹೇಳಿ ಸಿದ್ದರಾಮಯ್ಯನವರೇ ತಾಕತ್ತಿದ್ರೆ ಕರ್ನಾಟಕ ಕಾಲು ಬಿಡದೊಳಗಡೆ ಏನು ಬೇಕಾದ್ರೂ ಮಾಡ್ಕೊಂಡು ಹೋಗ್ಲಿಕ್ಕೆ ಬಿಡ್ತೀರಿ? ಪೊಲೀಸ್ ಸ್ಟೇಷನಿಗೆ ಬೆಂಕಿ ಹಚ್ಚಿದ್ರೆ ಅವ್ರ ಕೇಸ್ಗಳನ್ನು ವಾಪಸ್ ತಗೊಳ್ತೀರಿ? ನಿಮ್ಮ ಜೊತೆಗೆ ನಾವಿದ್ದೇವೆ, ದೇಶಕ್ಕೆ ಭಯೋತ್ಪಾದಕತನ ಮಟ್ಟ ಹಾಕ್ಲಿಕ್ಕೆ ನಾವಿದ್ದೇವೆ. ಇಲ್ಲಿ ಮಾಡಬಾರ್ದನ್ನ ಇಲ್ಲಿ ನೀವು ಮಾಡ್ತೀರಿ. ಯಾರು ಅಡ್ಡ ಬಂದರೂ ಕೂಡ, ಯಾರೇ ಅಡ್ಡ ಬಂದರೂ ಕೂಡ ಪಾಕಿಸ್ತಾನಕ್ಕೆ ಸರಿಯಾದಂಥ ಪಾಠ ಕೆಲಸವನ್ನು ನರೇಂದ್ರ ಮೋದಿ ಸರ್ಕಾರ ಮಾಡತ್ತೆ. ಆದರೆ ನೀವು ಆ ಪುಣ್ಯದ ಕಾರ್ಯದೊಳಗೆ ನೀವು ಭಾಗಿಯಾಗಬೇಕು ಅಂತ ನಮ್ದು ಆಸೆ ಇದೆ. ನಿಮ್ಮ ಹಣೆ ಬರ ಪಾಪದ ಕೂಸ್ತನ್ನು ತಲೆ ಮೇಲೆ ಹೊತ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ನಾವೇನು ಮಾಡೋಕ್ಕಾಗದಿರೋಂಥ ಸ್ಥಿತಿ ನಾವು ಇದೆ. ಸಾಕು, ನಿಮ್ಮ ಪಾಪದ ಕೂಡ ತುಂಬಿದೆ. ಈಗಲಾದರೂ ಬದಲಾವಣೆ ಆಗಿ ಅಂತ ವಿನಂತಿ ಮಾಡ್ತಾ ಇದ್ದೇನೆ ನಾನು. ಈಗಲಾದರೂ ಬದಲಾವಣೆ ಆಗಿ ಅಂತೇಳಿ. ಸೊ ಹಾಗಾಗಿ ಹೇಳಿಕೆಗಳನ್ನು ಕೊಡಬೇಕಾದ್ರೆ ಗಂಭೀರವಾಗಿ ಹೇಳಿಕೆ, ಜವಾಬ್ದಾರಿಯುತವಾದಂಥ ಹೇಳಿಕೆಗಳನ್ನು ಕೊಡಬೇಕಾಗತ್ತೆ. ಎಲ್ಲ ಹಿಂದಿನ ಘಟನಾವಳಿಗಳನ್ನು ನೆನಪಿಟ್ಕೊಂಡು ಘಟನೆಗಳಿಗೆ ಉತ್ತರವನ್ನು ಕೊಡಬೇಕಾಗತ್ತೆ. ನಾವು ಜವಾಬ್ದಾರಿಯುತವಾಗಿರುವಂಥ ಮುಖ್ಯಮಂತ್ರಿಗಳು, ಜವಾಬ್ದಾರಿಯುತವಾಗಿರುವಂಥ ಕೇಂದ್ರದ ಎಲ್ಲ ಕಾಂಗ್ರೆಸ್ಸಿನ ಪ್ರಮುಖರು ಜವಾಬ್ದಾರಿಯುತವಾದಂಥ ನಡೆಯನ್ನು ನಮ್ಮ ಜೊತೆಗೆ ಹೆಜ್ಜೆಯನ್ನು ಹಾಕಬೇಕಾಗತ್ತೆ. ಭಾರತ್ ಜೋಡೋ ಇವತ್ತು ಅವರಿಗೆ ಕುಮ್ಮಕ್ಕು ನೀಡುವಂಥ ಎಲ್ಲ ರಾಜ್ಯಗಳಿಗೆ ಶಕ್ತಿ ಕೊಡೋ ಕೆಲಸ ಮಾಡ್ತೀರಿ ನೀವು. ನಂದು ಆಗ್ರಹ ಇದೆ, ನೀವು ನಿಮ್ಮ ನಡವಳಿಕೆಗಳನ್ನು ಬದಲಾವಣೆ ಮಾಡಿಕೊಳ್ಬೇಕು. ಇಲ್ಲ ಅಂತಾದರೆ ಪಾಕಿಸ್ತಾನದ ಪರಿಸ್ಥಿತಿ
ಇಲ್ಲೇ ಇದ್ದು ಮಾಡ್ತಾ ಇರೋಂಥ ನಿಮ್ಗಳ ಬಗ್ಗೆ ಯೋಚನೆ ಮಾಡುವಂಥ ದಿನ ದೂರ ಇಲ್ಲ ಅನ್ನೋಂಥ ಎಚ್ಚರಿಕೆ ಸಂಗತಿನ ಈ ಸಂಘದಲ್ಲಿ ಹೇಳಿ ಇವತ್ತಿನ ಪತ್ರಿಕಾಗೋಷ್ಠಿಗೆ ನಾನು ಈ ಸಂಗತಿಗಳನ್ನು ತಿಳಿಸುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಹೇಳಿದ್ನೆಲ್ಲ ನನ್ನ ಹತ್ರ ಇಷ್ಟು ಪಟ್ಟಿ ಇದೆ, ನಾನು ಒಂದೊಂದೇ ಹೆಸರಿಡಿದು ಹೇಳಲಿಲ್ಲ. ಯುದ್ಧ ಒಂದೇ ತೀರ್ಮಾನ ಅಂತಾದರೆ ಯುದ್ಧವನ್ನು ಮಾಡಲಿಕ್ಕೆ ಸಸಜ್ಜಿತವಾಗಿರೋಂಥ ನಮ್ಮ ಸೈನಿಕರು, ದೇಶಭಕ್ತ ಸೈನಿಕರು ಕಟಿಬದ್ಧರಾಗಿದ್ದಾರೆ. ಯಾರ್ದೋ ಕೈಲಿ ಗುಂಡು ಇದೆ, ನೀವು ಯುದ್ಧ ಮಾಡಿ ಅಂತ ಹೇಳದೇ ಇರೋಂಥ ಸ್ಥಿತಿ ದೂರ ಆಗೋಗ್ಬಿಟ್ಟಿದೆ. ನಿಮ್ಮ ಕೈಯಲ್ಲೇ ಎಲ್ಲದೂ ಇದೆ, ಎಲ್ಲದೂ ನಿಮ್ಮ ಕೈಯಲ್ಲೇ ಕೊಟ್ಟಿದೆ. ಈ ದೇಶದ ಸಂರಕ್ಷಣೆ ಕಾರ್ಯ ಈ ದೇಶದ ಸೈನ್ಯ ಮಾಡತ್ತೆ ಅಂತ ಬಲವಾದಂಥ ನಂಬಿಕೆ ನಮಗೆ ಭಾರಿ ಇದೆ. 100%. 100%. ಯಾಕೆಂದರೆ ಭಯೋತ್ಪಾದಕರ ಕೃತ್ಯ ಮಾಡುವಂಥವರಿಗೆ ಅವರನ್ನು ಸಾಯಿಸಿದ್ರೆ ಏನೋ ಉಪಯೋಗ ಆಗತ್ತೆ ಅಂತೇನಿಲ್ಲ. ಯಾರು ಈ ಒಂದು ಹುಟ್ಟಾಕುವಂಥ ಕೆಲಸಕ್ಕೆ ಪ್ರಯತ್ನದಲ್ಲಿ ತೊಡಗಿದಾರಲ್ಲ ಪಾಕಿಸ್ತಾನ, ಅವರ ಹುಟ್ಟನ್ನು ಅಡಗಿಸಬೇಕು. ಭಯೋತ್ಪಾದಕರಿಗೆ ಪ್ರೇರಣೆ ಕೊಡುವಂಥ ಪಾಕಿಸ್ತಾನ ಏನಿದೆ ಅವರ ಹುಟ್ಟನ್ನು ಅಡಗಿಸಿದ್ರೆ ಮಾತ್ರ ಇದು ತಹಬಂದಿಗೆ ಬರುತ್ತೆ, ಇದು ಸರ್ವನಾಶ ಆಗತ್ತೆ. ಇದು ನಮ್ಮ ನಂಬಿಕೆ. ಇದು ಮೇಲಿರೋರಿಗೆ ಇದು ಗೊತ್ತಿಲ್ಲ ಅಂತ ನಾನು ಹೇಳ್ತಿರೋದಲ್ಲ, ಇದು 100% ಅವ್ರಿಗೆ ಗೊತ್ತಿದೆ. ಗೊತ್ತಿದ್ದು ಯಾವಾಗ ಏನು ಮಾಡಬೇಕು ಆ ಕಾರ್ಯವನ್ನು ಅವ್ರು ಮಾಡ್ತಾರೆ. ಯುದ್ಧದ ಅವಶ್ಯಕತೆ ಇದ್ದರೆ ಇದೆ ಅಂತ ನಮಗೆ ಅನಿಸ್ತಾ ಇದೆ. ಅದನ್ನು ಮಾಡಲಿಕ್ಕೆ ಭಾರತ ತಯಾರಿದೆ. ಶಕ್ತಿವಂತ ಭಾರತ ಇವತ್ತು ಪಾಕಿಸ್ತಾನವನ್ನು ಮಟ್ಟ ಹಾಕತ್ತೆ ಅನ್ನೋಂಥದ್ದು ನಮಗೆ ದೃಢವಾದ ನಂಬಿಕೆ ಇದೆ. ಅಗತ್ಯ ಬಿದ್ದರೆ ಯುದ್ಧ ಸಾರಿ ನಿಮ್ಮ ಜೊತೆ ನಾವು ಇದೇವೆ ಅನ್ನೋಂಥ ಮಾತನ್ನು ಮೋದಿಗೆ, ಅಮಿತ್ ಶಾಗೆ ನಾವು ಹೇಳೋರಿದ್ದೇವೆ. ಏನು ಬೇಕಾರಾಗಲಿ. ಇವತ್ತು ರಷ್ಯಾ ಉಕ್ರೇನಿನ ಪರಿಸ್ಥಿತಿ ಬೇರೆ. ನಾನು ಯಾಕೆ ಯುದ್ಧದ ಬಗ್ಗೆ ಹೇಳ್ತಾ ಇದ್ದೀನಿ ನೀವು ಹೇಳಿದ್ದಕ್ಕೆ ಅಂತ ಕೇಳಿದ್ರೆ, ಹಿಂದೂಗಳಿಗಿರೋದು ಇದೊಂದೇ ರಾಷ್ಟ್ರ. ಹಿಂದೂಗಳಿರೋದು ಹಿಂದೂಸ್ತಾನ ಮಾತ್ರ. ಏನೇ ಬೆಲೆ ತೆತ್ತಾದರೂ ಈ ರಾಷ್ಟ್ರವನ್ನು ಹಿಂದೂಗಳಿಗೋಸ್ಕರ ಉಳಿಸ್ಬೇಕಾಗತ್ತೆ. ಬೆಲೆ ತೆತ್ತ ಈ ರಾಷ್ಟ್ರವನ್ನು ಕಟ್ಟಿದ್ದೇವೆ ನಾವು. ಹಾಗಾಗಿ ಬೆಲೆ ತೆತ್ತಿ ಈ ರಾಷ್ಟ್ರವನ್ನು ಉಳಿಸ್ಕೊಳ್ಳೋಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ನಮ್ಮ ಜವಾಬ್ದಾರಿ ಇದೆ, ನಾವು ಮಾಡೇ ಮಾಡ್ತೇವೆ. ಪರಿಣಾಮಗಳನ್ನು ನಾವು ಫೇಸ್ ಮಾಡ್ತೇವೆ. ಈ ಹಿಂದೆ ಯುದ್ಧಗಳು ನಡೆದಂಥ ನಿಮಗೆ ಗೊತ್ತಿರಲಿ, ಭಾರತ ಸುಮ್ಮನೆ ಹೋಗಿ ಯಾವತ್ತೂ ಯುದ್ಧವನ್ನು ಸಾರಿಲ್ಲ. ಯಾವತ್ತು ಯುದ್ಧವನ್ನು ಸಾರಿಲ್ಲ ಭಾರತ ಸುಮ್ಮನೆ ಹೋಗಿ. ಇಡೀ ಜಗತ್ತಿಗೆ ಶಾಂತಿ ಹೇಳ್ತಾ ಇರೋಂಥ ಭಾರತ ಇವತ್ತು ಯಾಕೆ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ, ಈ ರಾಷ್ಟ್ರವಾಗಿ ಉಳಿಸ್ಕೋಬೇಕು ಅಂತ ಆದರೆ ಹಿಂದೂಗಳಿಗಿರುವಂಥ ಇದೊಂದೇ ರಾಷ್ಟ್ರ. ನೇಪಾಳ ಹೇಳಿತ್ತು ಇದು ಹಿಂದೂ ರಾಷ್ಟ್ರ ಅಂಥೇಳಿ. ಇವತ್ತು ಅದನ್ನು ಸೆಕ್ಯುಲರ್ ಮಾಡಿದಂಥವ್ರು ಯಾರು? ಎಲ್ಲ ಆಗು ಹೋಗುವಂಥ ಎಲ್ಲ ಘಟನೆಗಳನ್ನು, ಸಂಗತಿಗಳನ್ನು ಗಮನದಲ್ಲಿಟ್ಕೊಂಡು ಯುದ್ಧ ಮಾಡಲಿಕ್ಕೆ ಭಾರತ ತಯಾರಿದೆ ಅಂತೇಳಿ ನನಗಂತೂ ಅನಿಸಿದೆ.